ಒಂದಲ್ಲ ಒಂದಿನ ಕಲಾವಿದರಾಗ್ಬೋದು, ಪ್ರತಿಯೊಬ್ಬ ಮನುಷ್ಯನೂ ಹೋಗಲೇಬೇಕಾದಂಥದ್ದು. ಆದರೆ ಈ ಸರೋಜಾದೇವಿ ಮೇಡಮ್ಗೆ ದೇವರು ಒಂದು ನೆಮ್ಮದಿಯಾದಂಥ ಒಂದು ಎಂಡನ್ನು ಕೊಟ್ಟಿದ್ದಾರೆ. ಕೂತಲ್ಲೇ 85 ವಯಸ್ಸು ಅವ್ರಿಗಾಗಿದೆ. ಕೂತಲ್ಲೇ ಒಂದು ನೆಮ್ಮದಿಯಾದಂಥ ಸಾವು ಪಡೆಯೋದಿದೆಯಲ್ಲ, ಅದು ದೇವರ ಆಶೀರ್ವಾದ ಬೇಕು. ಆಸ್ಪತ್ರೆಗೆ ಹೋಗಿ ಸ್ಟ್ರಗಲ್ ಮಾಡಿಕೊಂಡು ಆ ಮಾಸ್ಕ್ ಹಾಕಿ ಅದು ಇದು ತೊಂದರೆನೇ ಇಲ್ಲದೆ ಕೂತಲ್ಲೇ ದೇವರು ನೆಮ್ಮದಿಯಾಗಿ ಅವ್ರನ್ನ ಕರ್ಕೊಂಡೋಗಿದ್ದಾನೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಇಂಥ ಕಲಾವಿದರನ್ನ ಕರ್ಕೊಂಡಾಗ ನಮಗೆಲ್ಲ ಕಾಲು ಕೈಯೆಲ್ಲ ನಡಗುತ್ತೆ. ಯಾಕೆಂದರೆ ರಾಜ್ಕುಮಾರ್ ಅವರಾಗ್ಬೋದು, ಅಂಬರೀಷ್ ಅವರಾಗ್ಬೋದು, ವಿಷ್ಣು ಸರ್ ಆಗ್ಬೋದು, ಈ ಥರ ನಮ್ಮ ಸರೋಜಾದೇವಿ ಮೇಡಮ್ ಆಗ್ಬೋದು, ಕಳ್ಕೊಂಡಾಗ ನಾವು ಕುಗ್ತಾನೇ ಹೋಗ್ತೀವಿ. ಯಾಕೆಂದರೆ ಅವರು ಎಲ್ಲ ಕಲಾವಿದರಿಗೂ ಮಾದರಿಯಾಗಿದ್ದರು. ಯಾವುದೇ ಫಂಕ್ಷನ್ ಆದರೂ ಬರೋರು, ಎಲ್ಲೇ ಆದರೂ ಕಲಾವಿದ್ರಿಗೆ ಒಂದು ಧೈರ್ಯ ಹೇಳೋರು, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ. ನೀವು ಯಾವುದೇ ಟೈಮಲ್ಲಿ ತೊಗೊಳ್ಳಿ, ಅವರು ಒಂದು ಇಂಟರ್ನ್ಯಾಷನಲ್ ಹೀರೋಯಿನ್. ಅವರು ಎಲ್ಲ ಭಾಷೆಯಲ್ಲಿ ಎಲ್ಲ ಭಾಷೆಗಳಲ್ಲೂ ಮಾಡಿದಂಥ ಎಲ್ಲ ಹೀರೋಗಳ ಜೊತೆನೂ ಮಾಡಿದಂಥ ಒಂದು ನಟಿ. ಅವರ ಗ್ಲಾಮರ್ನ ಎಂಡ್ ತನಕ ಹಾಗೆ ಉಳಿಸ್ಕೊಂಡು ಎಲ್ಲ ಕಲಾವಿದರಿಗೆ, ನಾಟ್ ಓನ್ಲಿ ಹೀರೋಯಿನ್ಸ್, ಎಲ್ಲ ಕಲಾವಿದರಿಗೆ ಒಂದು ಮಾದರಿಯಾಗಿದ್ದರು. ಕಲಾವಿದರಿಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು. ನಾನು ಹೇಳಿದ್ನಲ್ಲ, ನನಗೂ ಕೂಡ ಒಂದು 2 ಲಕ್ಷ ರೂಪಾಯಿ ಕೊಟ್ಟು ಸಾಧ್ಯ ಯಾರಿಗಾರು ಕಲಾವಿದರು ಕೊಡು ಅಂತ ಹೇಳಿದರು. ಅಂಥ ಒಂದು ಹೃದಯ. ನನಗೇನು ಬೇಡಪ್ಪ, ನನ್ನ ಹೆಸರು ಬೇಡ, ಏನಿಲ್ಲ, ನಿಂಗೆ ಕೊಡಪ್ಪ, ಕಲಾವಿದರಿಗೆ ಒಳ್ಳೆಯದಾದರೆ ಸಾಕು ಅಂತ ಹೃದಯ ಇಟ್ಟುಕೊಂಡು ಎಲ್ಲ ಕಲಾವಿದರನ್ನ ನೋಡಿ ಅವ್ರನ್ನ ಪೋಷಿಸ್ತಾ ನಮ್ಮಿಂದ ಅಗಲಿದ್ದಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಿ. ಸರ್, ಅವರು ಚತುರ್ಭಾಷೆಯಲ್ಲಿ ಅಭಿನಯಿಸಿದಂಥ ಒಂದು ನಟಿ, ಅವರ ಡಿಮಾಂಡ್ ಹೆಂಗಿತ್ತು ಸರ್ ಆ ಕಾಲದಲ್ಲಿ? ನೋಡಿ, ಈಗ ಒಂದು ಕಾಲ ಏನು ಹೇಳಿ, ಇಂಥ ಹೀರೋ ಜೊತೆ ನಾನು ಮಾಡಲೇಬೇಕು ಅನ್ನೋದು. ಆ ಕಾಲ ಹಂಗಲ್ಲ. ಈ ಹೀರೋಯಿನ್ ಜೊತೆ ನಾನು ಮಾಡಲೇಬೇಕು ಅನ್ನೋದು ಸಿನಿಮಾನ. MGR ಅವರು, ಶಿವಾಜಿ ಗಣೇಶನ್ ಅವರು, NT ರಾಮರಾವ್, ಡಾಕ್ಟರ್ ರಾಜ್ಕುಮಾರ್, ಎಂತೆಂಥ ದೊಡ್ಡ ಹಿಂದಿ, ತೆಲುಗು, ತಮಿಳು, ಕನ್ನಡ, ಮಲಯಾಳಂ ಎಲ್ಲ ಭಾಷೆಯಲ್ಲೂ ಹೀರೋಗಳು ಇವ್ರಿಗೋಸ್ಕರ ಕಾಯೋರು. ಅಂದರೆ ಎಷ್ಟು ದೊಡ್ಡ ಕಲಾವಿದರಿರಬೇಕು. ಆಮೇಲೆ ಅಷ್ಟೇ ಮರ್ಯಾದೆಯನ್ನು, ಅಷ್ಟೇ ಒಂದು ಹೆಮ್ಮೆಯನ್ನು ಉಳಿಸಿದಂಥ ಕಲಾವಿದರು ಅಲ್ವಾ. ಬಿ ಸರೋಜಾದೇವಿ ಮೇಡಮ್ ಅಂದ ತಕ್ಷಣ ಬೇರೆ ನಮಗೆ ಒಂದು ಮಾತೃ ಫೀಲ್ ಬರುತ್ತೆ. ಅಂಥ ಕಲಾವಿದರು ಇಲ್ಲಿವರೆಗೂ ನಮ್ಮ ಕನ್ನಡದಲ್ಲಿದ್ದು ಇವತ್ತು ನಮ್ಮನ್ನು ಆಗಲಿದ್ದಾರೆ. ಇದು ತುಂಬ ನೋವು. ಎಲ್ಲರನ್ನ ನಾಚುವಂತೆ ರೆಡಿ ಆಗ್ತಿದ್ರಂತೆ ಅವರು. ನಾವು ನೋಡಿ ರೆಡಿ ಆಗೋದಲ್ಲ, ನಾವು ಅವ್ರನ್ನ ನೋಡಿದಾಗಿಂದ ಅವರು ಹೀರೋಯಿನ್ನೇ. ಈಗ ಅವ್ರು ಮಲಗಿದ್ದಾರೆ, ಇವಾಗಲೂ ಕೂಡ ಅವರು ಅದೇ, ಅಂದರೆ ಮೇಕಪ್ಪು ಹೊರಗಡೆ ಬರ್ಬೇಕಾದ್ರೆ ಒಂದು ಗ್ಲ್ಯಾಮರ್ ಲೋಕದಲ್ಲಿ ಹೆಂಗೆ ಅವ್ರ ಜೀವನ ಮಾಡಿದ್ರು, ಹೆಂಗೆ ಅವ್ರ ಸ್ಥಾನವನ್ನು ಉಳಿಸ್ಕೊಂಡಿದ್ರು, ಅವ್ರ ಎಂಡು ಕೂಡ ಅದೇ ಥರ ಮಲಗಿದ್ದಾರೆ. ಯಾವತ್ತು ಅವರು ಸಿಂಪಲಾಗಿ ನಾವು ನೋಡೂ ಇಲ್ಲ. ಆ ಥರ ಏನೇನೋ ಏನು ಆ ಥರ ಡ್ರೆಸ್ಗಳು ನೋಡೇ ಇಲ್ಲ. ಅವ್ರು ಯಾವಾಗ ನೋಡಿದ್ರು ಆ ಸ್ಯಾರಿ ಹಾಕ್ಕೊಂಡು ಬೊಟ್ಟಿಟ್ಕೊಂಡು ಒಂದು ಆ ಕಾಲದ ಒಂದು ಹೀರೋಯಿನ್ ಹೆಂಗಿದ್ರು ಅದೇ ಮೈಂಟೈನ್ ಆಗ್ತದೆ. ನಡೆಯೋಕ್ಕಾಗದಿದ್ರು ಕೂಡ ಅವ್ರ ರೇಷ್ಮೆ ಸೀರೆ ಅವ್ರು ನೋಡಿದ ತಕ್ಷಣವೇ ನಮಸ್ಕಾರ ಮಾಡಬೇಕು ಇವ್ರಿಗೆ ಅಂತ ನಮ್ಗೆ ಅನ್ಸೋದು. ಶಿಸ್ತಿನ ಬಗ್ಗೆ ಮಾತಾಡಿ, ತುಂಬ ಶಿಸ್ತುವಂತೆ ಅಂತ ಅವರು. ಒಂದು ಸ್ವಲ್ಪ ಟೈಮು ಲೇಟಾಗಿ ಬರಲ್ವಂತೆ ಶೂಟಿಂಗ್ ಟೈಮಲ್ಲಿ. ಎಲ್ರಿಗೂ ಮುಂಚೆ ಅವ್ರು ಇರ್ತಾರೆ. ಅವ್ರಿಗೆ ನಡೆಯೋಕ್ಕಾಗದೇ ಹೋದ್ರು ಕೂಡ ಫಸ್ಟ್ ಗಾಡಿ ಇಳಿದವರೇ. ಫಸ್ಟು ಪ್ರೋಗ್ರಾಮ್ಗಳಲ್ಲಿ ಒಂದು ಕಾರ್ಯಕ್ರಮ ಕೂಡ ಅವ್ರು ಮಿಸ್ ಮಾಡಿಲ್ಲ. ಅವರೇ ಮೊದಲು ಬರೋರು. ನಮ್ಮನ್ನು ನೋಡಿದ ತಕ್ಷಣ ಬಾಪ ಅನ್ನೋರು ಕೈ ಹಿಡ್ಕೊಂಡು ನಾವು ಕರ್ಕೊಂಡು ಹೋಗ್ತಾಯಿದ್ವಿ. ಅಂಥ ಕಲಾವಿದರನ್ನ ಕಳ್ಕೊಂಡಿರೋದು ತುಂಬ ನೋವಾಗುತ್ತೆ. ಏನು ಮಾಡೋಕ್ಕಲ್ಲ, ದೇವರು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ. ಕೊನೆಯದಾಗಿ ಯಾವಾಗ ಮೀಟ್ ಆಗಿದ್ರಿ, ಏನು ಮಾತಾಡ್ತೀವಿ? ಈಗ ಮೊನ್ನೆ ಒಂದು ಫಂಕ್ಷನ್, ಈಗ ಒಂದು 15-20 ದಿನ ಯಾವುದೋ ಸಿನಿಮಾ ಪ್ರಮೋಷನಲ್ಲಿ ಸಿಕ್ಕಿದ್ರು. ಅವಾಗ ತುಂಬ ಚೆನ್ನಾಗಿದ್ದರು. ಅವರು ಕುಣಿತಾ ಇದ್ರು ಅಲ್ಲಿ. ಅವ್ರ ಮಗಳು ಮತ್ತು ಅವರಿಬ್ಬರು ಬಂದಿದ್ರು. ಇದು ಯಾವುದೋ ಪ್ರೊಜೆಕ್ಷನ್ನು, ಸ್ಟಾರ್ ಪ್ರೊಜೆಕ್ಷನ್ ಏನಾಯಿತು, ಅಲ್ಲಿ ಬಂದಾಗ ಏನಪ್ಪ ಹೆಂಗಿದ್ಯಾ ನಮ್ಮನ್ನೆಲ್ಲ ನೋಡಿ ಎದ್ದು ಅವ್ರು ಕಾಲಾಗದೆ ಹೋದ್ರು, ಎದ್ದು ನಿಂತು ಮಾಡಿ ಜಾಲಿಯಾಗಿದ್ದಂಥವ್ರು. ಸಡನ್ನಾಗಿ ಈ ಥರ ಆಗುತ್ತೆ. ಬಟ್ ಒಳ್ಳೆ ಸಾವು ದೇವರು ಕೊಟ್ಟಿದ್ದಾರೆ. ನೆಮ್ಮದಿಯಾದಂಥ ಒಂದು ಎಂಡ್ ಮೇಡಮ್ ಸಿಕ್ಕಿದೆ. ಅಂದರೆ ದೇವರ ಆಶೀರ್ವಾದ ಅವ್ರ ಮೇಲೆ. ಇದಿಷ್ಟು ನಟ ಸಾಧು ಕೋಕಿಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.